ಕರಾವಳಿಯಲ್ಲಿ ಮತ್ತೆ ಹಿಂದೂ ಧರ್ಮ ದಂಗಲ್ ಜೋರಾಗ್ತಾ ಇದೆ. ಹಿಂದೂ ಹಬ್ಬ ಆಚರಣೆಗಳಿಗೆ ನಿರ್ಬಂಧ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸನಾತನ ಉತ್ಸವಕ್ಕೆ ಸಮಯದ ಮಿತಿ ಸರಿಯೇ ಅನ್ನುವಂಥ ಪ್ರಶ್ನೆಯನ್ನ ಈಗ ಶಾಸಕರು ಮಾಡ್ತಾ ಇದ್ದಾರೆ. ಇದು ಶಾಂತಿ ಮಂತ್ರವೋ ಅಥವಾ ಬೇರೆಯವರ ಓಲೈಕೆಯ ತಂತ್ರವೋ, ಅದರ ಪರಮಾವಧಿಯೋ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಿಂದೂಗಳ ಹಬ್ಬ ಬಂದ್ರೆ ನೀವು ಅನುಮತಿ ಕೇಳಿ ಅಂತ ಹೇಳ್ತೀರಿ, ಸಮಯದ ಮಿತಿ ಎಲ್ಲವೂ ಇರುತ್ತೆ. ಬೇರೆಯವರಿಗೆ ಇದು ಯಾಕಿರಲ್ಲ, ಅವ್ರನ್ನ ಹೋಗಿ ಕೇಳುವಂತ ತಾಕತ್ತು ನಿಮ್ಮಲ್ಲಿ ಯಾಕಿರಲ್ಲ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಇದು ಶಾಂತಿ ಮಂತ್ರ ಅಂತ ಹೇಳ್ಬೇಕಾ ಅಥವಾ ಓಲೈಕೆಯ ಪರಮಾವಧಿ ಅಂತ ಹೇಳ್ಬೇಕಾ? ಶಾಂತಿ ಮಂತ್ರ ಒಂದೇ ಕಡೆ ಇರಬಾರ್ದು, ಎಲ್ಲಾ ಕಡೆ ಇರಬೇಕು. ಅವರನ್ನು ಹೋಗಿ ಪ್ರಶ್ನೆ ಮಾಡಿ ಅನ್ನುವಂಥದ್ದು ಇಲ್ಲಿನ ಹಿಂದೂ ಮುಖಂಡರ ಪ್ರಶ್ನೆಯಾಗಿದೆ. ಮುಂಬರುವ ಹಬ್ಬಗಳಿಗೆ ಸರ್ಕಾರ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಗಣೇಶೋತ್ಸವಕ್ಕೂ ಕೂಡ ಟೈಟ್ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಈ ನಿರ್ಧಾರಕ್ಕೆ ಬಿಜೆಪಿ ಸಂಘ ಪರಿವಾರದ ಆಕ್ರೋಶ ಸ್ಫೋಟವಾಗಿದೆ. ಹಿಂದೂ ದೊಡ್ಡ ಹಬ್ಬಕ್ಕೆ ಸರ್ಕಾರದ ಕಠಿಣ ನಿಯಮ, ಟಫ್ ರೂಲ್ಸ್ ವಿರುದ್ಧ ಸಿಡಿದೆದ್ದ ಸಂಘ ಪರಿವಾರ. ಕರಾವಳಿ ಸಂಸ್ಕೃತಿಯ ನೆಲವೀಡು. ಮುಂದೆ ಸಾಲು ಸಾಲು ಹಬ್ಬಗಳು ಹಾಗೆ ಉತ್ಸವಕ್ಕೆ ಕರಾವಳಿ ಜನ ಸಿದ್ಧರಾಗ್ತಿದ್ದಾರೆ. ಮುಂದೆ ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಗಣೇಶೋತ್ಸವ ಸಂಭ್ರಮದ ಮೇಳೆ ಸೆಳೆದೆ. ಈ ಉತ್ಸವದ ಸಂಭ್ರಮಕ್ಕೆ ಟಫ್ ರೂಲ್ಸ್ಗಳನ್ನ ಹೇರಲಾಗ್ತಾ ಇದೆ. ಸಂಭ್ರಮಕ್ಕೆ ಕಡಿವಾಣ ಹಾಕುವಂತಹ ನಿಯಮ ತರಲಾಗಿದೆ. ಇದು ಬಿಜೆಪಿ ಸೇರಿದಂತೆ ಸಂಘ ಪರಿವಾರದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಬ್ಬಗಳ ಆಚರಣೆಯಲ್ಲಿ ರಾತ್ರಿ ವೇಳೆ ಧ್ವನಿವರ್ಧಕ 10 ಗಂಟೆಗೆ ನಿಲ್ಲಿಸಬೇಕು, 11:30ರವರೆಗೆ ಮೆರವಣಿಗೆ ಕೊನೆಗೊಳಿಸಬೇಕು ಸೇರಿದಂತೆ ಮತ್ತಿತರ ಆದೇಶವನ್ನ ಪೊಲೀಸ್ ಇಲಾಖೆ ಹೊರಡಿಸಿದೆ. ಇದರ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಗೃಹ ಸಚಿವರು ನಡೆಸಿದ ಶಾಂತಿ ಸಭೆಯಲ್ಲೂ ಬಿಜೆಪಿ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ರೂಲ್ಸ್ ಅನ್ನ ಇರುವಂತ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು, ಸಂಸ್ಕೃತಿಗಳು ವಿಚಾರವನ್ನ ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ರೂಲ್ಸ್ ಅನ್ನ ಮಾಡಬೇಕಾದದ್ದೇ ಸರ್ಕಾರದ ಜವಾಬ್ದಾರಿ. ಆ ಎಲ್ಲ ವ್ಯವಸ್ಥೆಗಳು, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ರಸ್ತೆಯನ್ನು ಮುಚ್ಚಿಬಿಡಿ ಅಂತ ಹೇಳಿದ್ರೆ ಮುಗೀತು. ರಸ್ತೆ ಕ್ಲೋಸ್ ಮಾಡಿದ್ರೆ ವಾಹನ ಹೋಗಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಮಂಗಳೂರು ಗಣೇಶೋತ್ಸವ, ದಸರಾ ಕಾರ್ಯಕ್ರಮ ರಾತ್ರಿ ಪೂರ್ತಿ ನಡೆಯೋದು ಸಾಮಾನ್ಯ. ಇಂತಹ ಉತ್ಸವವನ್ನ 10:30ಕ್ಕೆ ನಿಲ್ಲಿಸಬೇಕು ಅಂದ್ರೆ ಹೇಗೆ ಅನ್ನೋದು ಶಾಸಕರ ಪ್ರಶ್ನೆ. ಅದು ಅಲ್ಲದೆ ಈ ಮಣ್ಣಿನ ಆಚಾರ ವಿಚಾರ ತಿಳಿದು ನಿಯಮ ಮಾಡಬೇಕು ಅಂತ ಗೃಹ ಸಚಿವರಿಗೆ ಶಾಸಕರು ಸಲಹೆ ಕೊಟ್ಟಿದ್ದಾರೆ. ಗೃಹ ಇಲಾಖೆ ಈ ಮನವಿಗೆ ಅದ್ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಹಿಂದೂ ಮುಖಂಡರು, ಬಿಜೆಪಿಯ ಶಾಸಕರ ಪ್ರಶ್ನೆ ಒಂದೇ, ನೀವು ಎಲ್ಲ ಸಮುದಾಯದ ಹಬ್ಬ ಹರಿದಿನಗಳಿಗೆ ಇದೇ ರೀತಿಯ ಟೈಮ್ ಫಿಕ್ಸ್ ಮಾಡಿದ್ದೀರಾ, ಬೇರೆಯವ್ರಿಗೂ ಇದೇ ರೀತಿಯ ಪ್ರಶ್ನೆಯನ್ನ ಮಾಡ್ತೀರಾ, ನಮ್ಮ ಹಬ್ಬ ಹರಿದಿನಗಳು ಬಂದರೆ ಅದಕ್ಕೆ ಸಮಯದ ಮಿತಿ ಇರುತ್ತೆ, ಹಾಗೆ ಹೀಗೆ ಅಂತ ನೂರಾರು ಅಡ್ಡಿ ಆತಂಕಗಳು. ಇದನ್ನ ನೀವು ಕೆರಳಿಸೋದಕ್ಕೆ ಮಾಡ್ತಾ ಇರುವಂಥ ಕೆಲಸ, ಇದು ಪ್ರಚೋದನೆ ಅಲ್ಲದೆ ಶಾಂತಿ ಮಂತ್ರ ಅಲ್ವೇ ಅಲ್ಲ ಅಂತ ನಿನ್ನೆ ಹರೀಶ್ ಪೂಂಜಾ ಆ ಒಂದು ಸಭೆಯಲ್ಲೇ ಹೇಳ್ತಾ ಇದ್ರು. ಈಗ ಮುಂದೆ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ, ಏನಾದರೂ ಸಡಿಲಿಕೆ ಇರುತ್ತಾ, ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಅಲ್ಲಿನ ಇಲಾಖೆ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಮುಂಬರುವ ದಿನಗಳಲ್ಲಿ ಹಿಂದೂಗಳ ಬಹಳ ದೊಡ್ಡ ಹಬ್ಬವಾದಂತಹ ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಜೊತೆಗೆ ಗಣೇಶೋತ್ಸವ, ಶಾರದೋತ್ಸವ, ಇಂತಹ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ. ಆದರೆ ಇವುಗಳಿಗೆ ಈಗಾಗಲೇ ಪೊಲೀಸ್ ಇಲಾಖೆ, ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಈಗಾಗಲೇ ಟಫ್ ರೂಲ್ಸ್ ಅನ್ನು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇರುವಂಥದ್ದು ಏನಂದ್ರೆ 10 ಗಂಟೆಗೆ ಧ್ವನಿವರ್ಧಕವನ್ನು ಬಂದ್ ಮಾಡಬೇಕು, ಜೊತೆಗೆ 11:00ವರೆಗೆ ಮೆರವಣಿಗೆಯನ್ನು ಕೂಡ ನಿಲ್ಲಿಸಬೇಕು ಅನ್ನುವಂಥ ಒಂದು ಕಠಿಣ ಕಾನೂನು ಇರುವಂಥದ್ದು. ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಕೇಳಿ ಬಂದಿರುವಂಥದ್ದು. ಹಿಂದೂ ಸಂಘಟನೆಗಳು ಜೊತೆಗೆ ಬಿಜೆಪಿ ನಾಯಕರು ಕೂಡ ಇದರ ವಿರುದ್ಧ ಆಕ್ರೋಶ ಹೊರ ಹಾಕಿರುವಂಥದ್ದು. ಯಾಕಂದ್ರೆ ಈ ಹಬ್ಬಗಳೇನಿದ್ರೆ ಅದು ಕರಾವಳಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿನಲ್ಲಿ ನಡೆಯುತ್ತೆ. ಗಣೇಶೋತ್ಸವ ಆಗಿರ್ಬೋದು, ಶಾರದೋತ್ಸವ ಆಗಿರ್ಬೋದು, ಇದು ಬಹಳ ದೊಡ್ಡ ಮಟ್ಟಿನಲ್ಲಿ ನಡೆದು ರಾತ್ರಿ ಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಈ ರೀತಿಯಾಗಿ ನಡೆಯುತ್ತೆ. ಜೊತೆಗೆ ಬೆಳಗ್ಗಿನ ಜಾವಗಳಲ್ಲಿ ಮೂರ್ತಿಯ ವಿಸರ್ಜನೆ ಇರುತ್ತೆ. ಆದರೆ ಈ ರೀತಿಯಾಗಿ 11:00ವರೆಗೆ ಈ ಮೆರವಣಿಗೆಯನ್ನು ಬಂದ್ ಮಾಡಬೇಕು
ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಇದನ್ನು ಆಯೋಜನೆ ಮಾಡಬೇಕು ಅನ್ನೋದೇ ಗೊತ್ತಾಗುವುದಿಲ್ಲ ಅನ್ನುವಂಥದ್ದು BJP ನಾಯಕರ ಆಕ್ರೋಶ. ಜೊತೆಗೆ ಮಂಗಳೂರು ಭಾಗದಲ್ಲಿ ಮೈಸೂರು ಬಿಟ್ಟರೆ ಬಹಳ ದೊಡ್ಡ ದಸರಾ ಅಂದರೆ ಅದು ಮಂಗಳೂರು ದಸರಾ ಬಹಳ ವೈಭವದಿಂದ ನಡೆಯುತ್ತೆ. ರಾತ್ರಿ ಪೂರ್ತಿ ರಸ್ತೆಗಳಲ್ಲಿ ಮೆರವಣಿಗೆ ಇರುತ್ತೆ. ಬೆಳಗಿನ ಜಾವದಲ್ಲಿ ಶಾರದಾ ಮೂರ್ತಿಯ ವಿಸರ್ಜನೆ ಇರುತ್ತೆ. ಆದರೆ ಇದು 11:15ಗೆ ನಿಲ್ಲಿಸಬೇಕು ಅಂದರೆ ಅದು ಹೇಗೆ ಅನ್ನುವಂಥ ಒಂದು ಆಕ್ರೋಶವನ್ನು ಮಂಗಳೂರಿನ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ಹೊರಹಾಕಿರುವಂಥದ್ದು. ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಈ ಹಿಂದೆ ಇಲ್ಲದ್ದು, ಅಂದರೆ ಈ ಹಿಂದೆ ಸಾಕಷ್ಟು ಹಬ್ಬಗಳು ಆಗಿ ಹೋಗಿದೆ, ಆದರೆ ಅದಕ್ಕೆ ಇಲ್ಲಂತಹ ಕಾನೂನುಗಳು ಯಾಕೆ ಹಿಂದೂಗಳ ಹಬ್ಬಗಳು ಹತ್ತಿರ ಬರ್ತಾ ಇದ್ದಂತೆ ಈ ರೀತಿಯಾದಂತಹ ಕಾನೂನುಗಳು ಯಾಕೆ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಜೊತೆಗೆ ಮೊನ್ನೆ ತಾನೇ ಶಾಂತಿ ಸಭೆ ಕೂಡ ಮಂಗಳೂರಿನಲ್ಲಿ ನಡೆದಿರುವಂಥದ್ದು. ಕರಾವಳಿಯಲ್ಲಿ ಮತ್ತೆ ಹಿಂದೂ ಧರ್ಮ ದಂಗಲ್ ಜೋರಾಗ್ತಾ ಇದೆ. ಹಿಂದೂ ಹಬ್ಬ ಆಚರಣೆಗಳಿಗೆ ನಿರ್ಬಂಧ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸನಾತನ ಉತ್ಸವಕ್ಕೆ ಸಮಯದ ಮಿತಿ ಸರಿಯೇ ಅನ್ನುವಂಥ ಪ್ರಶ್ನೆಯನ್ನ ಈಗ ಶಾಸಕರು ಮಾಡ್ತಾ ಇದ್ದಾರೆ. ಇದು ಶಾಂತಿ ಮಂತ್ರವೋ ಅಥವಾ ಬೇರೆಯವರ ಓಲೈಕೆಯ ತಂತ್ರವೋ, ಅದರ ಪರಮಾವಧಿಯೋ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಹಿಂದೂಗಳ ಹಬ್ಬ ಬಂದ್ರೆ ನೀವು ಅನುಮತಿ ಕೇಳಿ ಅಂತ ಹೇಳ್ತೀರಿ, ಸಮಯದ ಮಿತಿ ಎಲ್ಲವೂ ಇರುತ್ತೆ, ಬೇರೆಯವರಿಗೆ ಇದು ಯಾಕಿರಲ್ಲ, ಅವ್ರನ್ನ ಹೋಗಿ ಕೇಳುವಂತ ತಾಕತ್ತು ನಿಮ್ಮಲ್ಲಿ ಯಾಕಿರಲ್ಲ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಇದು ಶಾಂತಿ ಮಂತ್ರ ಅಂತ ಹೇಳ್ಬೇಕಾ ಅಥವಾ ಓಲೈಕೆಯ ಪರಮಾವಧಿ ಅಂತ ಹೇಳ್ಬೇಕಾ? ಶಾಂತಿ ಮಂತ್ರ ಒಂದೇ ಕಡೆ ಇರಬಾರ್ದು, ಎಲ್ಲ ಕಡೆ ಇರಬೇಕು, ಅವರನ್ನು ಹೋಗಿ ಪ್ರಶ್ನೆ ಮಾಡಿ ಅನ್ನುವಂಥದ್ದು ಇಲ್ಲಿನ ಹಿಂದೂ ಮುಖಂಡರ ಪ್ರಶ್ನೆಯಾಗಿದೆ. ಮುಂಬರುವ ಹಬ್ಬಗಳಿಗೆ ಸರ್ಕಾರ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಗಣೇಶೋತ್ಸವಕ್ಕೂ ಕೂಡ ಟೈಟ್ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಈ ನಿರ್ಧಾರಕ್ಕೆ ಬಿಜೆಪಿ ಸಂಘ ಪರಿವಾರದ ಆಕ್ರೋಶ ಸ್ಫೋಟವಾಗಿದೆ. ಹಿಂದೂ ದೊಡ್ಡ ಹಬ್ಬಕ್ಕೆ ಸರ್ಕಾರದ ಕಠಿಣ ನಿಯಮ. ಟಫ್ ರೂಲ್ಸ್ ವಿರುದ್ಧ ಸಿಡಿದೆದ್ದ ಸಂಘ ಪರಿವಾರ. ಕರಾವಳಿ ಸಂಸ್ಕೃತಿಯ ನೆಲವೀಡು. ಮುಂದೆ ಸಾಲು ಸಾಲು ಹಬ್ಬಗಳು ಹಾಗೆ ಉತ್ಸವಕ್ಕೆ ಕರಾವಳಿ ಜನ ಸಿದ್ಧರಾಗ್ತಿದ್ದಾರೆ. ಮುಂದೆ ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಗಣೇಶೋತ್ಸವ ಸಂಭ್ರಮದ ಮೇಳೆ ಸೆಳೆದೆ. ಈ ಉತ್ಸವದ ಸಂಭ್ರಮಕ್ಕೆ ಟಫ್ ರೂಲ್ಸ್ಗಳನ್ನ ಹೇರಲಾಗ್ತಾ ಇದೆ. ಸಂಭ್ರಮಕ್ಕೆ ಕಡಿವಾಣ ಹಾಕುವಂತಹ ನಿಯಮ ತರಲಾಗಿದೆ. ಇದು ಬಿಜೆಪಿ ಸೇರಿದಂತೆ ಸಂಘ ಪರಿವಾರದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಬ್ಬಗಳ ಆಚರಣೆಯಲ್ಲಿ ರಾತ್ರಿ ವೇಳೆ ಧ್ವನಿವರ್ಧಕ 10 ಗಂಟೆಗೆ ನಿಲ್ಲಿಸಬೇಕು, 11:30ರವರೆಗೆ ಮೆರವಣಿಗೆ ಕೊನೆಗೊಳಿಸಬೇಕು ಸೇರಿದಂತೆ ಮತ್ತಿತರ ಆದೇಶವನ್ನ ಪೊಲೀಸ್ ಇಲಾಖೆ ಹೊರಡಿಸಿದೆ. ಇದರ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಗೃಹ ಸಚಿವರು ನಡೆಸಿದ ಶಾಂತಿ ಸಭೆಯಲ್ಲೂ ಬಿಜೆಪಿ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ರೂಲ್ಸ್ ಅನ್ನ ಇರುವಂತ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು, ಸಂಸ್ಕೃತಿಗಳು ವಿಚಾರವನ್ನ ಮಾಡಿಕೊಂಡು ಅದಕ್ಕೆ ಪೂರಕವಾದಂತ ರೂಲ್ಸ್ ಅನ್ನ ಮಾಡಬೇಕಾದದ್ದೇ ಸರ್ಕಾರದ ಜವಾಬ್ದಾರಿ.